ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ರೆ ಇದು ಕಾಲುವೆ ರೋಡ್. ಇದು 25 ಅಡಿ ರಸ್ತೆ. ನಿಮಗೆ ನೋಡಿ ಅಲ್ಲೇನು ಕಾಣ್ತಿದೆ ಮರ, ಅದೇ ಟಾರ್ ರೋಡು. ಇಲ್ಲಿಂದ ನಿಮಗೆ ಮಳವಳ್ಳಿ ಮದ್ದೂರು ರೋಡು 2 ಕಿಲೋಮೀಟ್ರ್, ಎಲ್ಲ ಸರಿ 2.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕರೆಕ್ಟಾಗಿ 2.5 ಕಿಲೋಮೀಟ್ರ್ ಆಗುತ್ತೆ. ಅದೇ ಮಳವಳ್ಳಿ ಮತ್ತು ಮದ್ದೂರು ರೋಡು. ನೋಡಿ ದೊಡ್ಡ ಕಾಲುವೆಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 1.5 ಎಕರೆ ಜಾಗ. ಈ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಮತ್ತು ನಿಮಗೆ 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಬಿಡ್ತು ಬರುತ್ತೆ ಈ ಜಾಗ. ಇದು ಬಂದು ಈಸ್ಟ್ ಫೇಸಿಂಗು. ನಿಮಗೆ 2 ಶೆಡ್ ಇದೆ ನೋಡಿ, 2 ಶೆಡ್ ಇದೆ. ಒಂದು ಕುರಿ ಮತ್ತು ಕೋಳಿ ಮತ್ತು ಮೇಕೆ ಎಲ್ಲನೂ ಕೂಡ ಸಾಕಿದ್ರು ಇವರು. ಈ ಥರ ಶೆಡ್ ಇದು. ಇದಕ್ಕೆ ಒಂದು ಬೋರು ಇದೆ. ಬೋರ್ ಅಲ್ಲಿದೆ, ಫ್ರಂಟಲ್ಲಿದೆ, ಅಲ್ಲಿ ಹಾಕೊಂಡಿದ್ರು. ಯಾಕೆಂದರೆ ಕಾಲುವೆ ಪಕ್ಕ ಇದ್ರ ಒಳ್ಳೆ ನೀರು ಬರುತ್ತೆ ಅಂತ ಅಲ್ಲಿ ಹಾಕಿದ್ರು. ಅದು ಕೂಡ ಇವ್ರದೇ ಬೋರು. ಈ ಜಾಗ ಬಂದು ಮದ್ದೂರಿಗೆ 13 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 80 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಕರೆಕ್ಟಾಗಿ ನಿಮಗೆ 11 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಇದ್ರ ಬೆಲೆ ಬಂದು 3 ಲಕ್ಷ ಫರ್ ಗುಂಟೆ ಅಂತ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ಇದು. ಮತ್ತೆ ನಿಮಗೆ ಪೂರ್ ಪಕ್ಕದ ಜಾಗ ಇದು. ಅದಕ್ಕೋಸ್ಕರ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ನೋಡಿ ಪಕ್ಕದಲ್ಲೆಲ್ಲ ಮನೆಗಳೆಲ್ಲ ಇದೆ ನೋಡಿ. ಪೂರ್ ಪಕ್ಕದ ಜಾಗ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಮತ್ತು ಇದೆಲ್ಲ ಶೆಡ್ ಎಲ್ಲ ಮಾಡಿದಾರಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಬೆಲೆ ಜಾಸ್ತಿ ಹೇಳ್ತಾರೆ. ಮತ್ತು ನಿಮಗೆ ಜಾಸ್ತಿ ರೋಡ್ ಬೀಳ್ತಿದೆ. ಬೇಕಾದ್ರೆ ಇದನ್ನ ಇಬ್ಬರು ಬೇಕಾದರೂ ತೊಗೋಬೋದು. ನೋಡಿ ಅಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಬರುತ್ತೆ ಅಗಲ. ಇಬ್ಬರು ಬೇಕಾದರೂ ಇದನ್ನು 3/4 ಎಕರೆ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೂ ಅಥವಾ ಡಿವೈಡ್ ಬೇಕಾದ್ರೆ ಮಾಡ್ಕೊಂಡು ತೊಗೋಬೋದು. ಇಲ್ಲ ಜಂಟಿ ರಿಜಿಸ್ಟರ್ ಕೂಡ ಮಾಡ್ಕೋಬೋದು. ನೋಡಿ ವಿಲೇಜ್ ಪಕ್ಕದಲ್ಲೇ ಇದೆ. ನಿಮ್ಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ವಿದ್ಯುತ್ ಕಂಬ ಎಲ್ಲ ಇದೆ. ಆಲ್ರೆಡಿ ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ಅವರು CCTV ಎಲ್ಲ ಹಾಕ್ಸಿದ್ರು. ಈಗ ಹಾಕ್ಸಿದ್ದಾರೆ. ಪ್ರತಿಯೊಂದೂ ಇಲ್ಲಿ ನಿಮಗೆ ನೀರಿಂದಾಗಲಿ ವಿದ್ಯುತ್ ಆಗಲಿ ಎಲ್ಲನೂ ಸಿಗುತ್ತೆ ನೋಡಿ. ನೋಡಿ ನಿಮಗೆ ಕುರಿ ಕೋಳಿ ಶೆಡ್ಡು, ಹಸು ಶೆಡ್ಡು ಪ್ರತಿಯೊಂದು ಈ ಜಾಗದಲ್ಲಿದೆ. ಯಾರೆಲ್ಲ ಈ ಥರ ಒಂದು ಹಸು ಶೆಡ್ಡು ಅಥವಾ ಮೇಕೆ ಶೆಡ್ ಮಾಡಬೇಕು ಅನ್ನೋರು ಮಾತ್ರ ತುಂಬಾ ಚೆನ್ನಾಗಿದೆ ಈ ಜಾಗ ಇದು. ಮತ್ತು ವಿಲೇಜ್ ಪಕ್ಕದೇ ಜಾಗ ಇದು. ನೋಡಿ ವಿಲೇಜ್ ಪಕ್ಕದಲ್ಲೇ ಇದೆ ನೋಡಿ. ಎಲ್ಲ ಊರು ಪಕ್ಕದ ಜಾಗ ಇದು. ಅದು ಹಾಡು ಮತ್ತು ಕೋಳಿ, ಇದು ಹಸು ಶೆಡ್ ಇದು. ನೋಡಿ ವಿಲೇಜ್ ಇಷ್ಟೇ ಹತ್ರ, ಅದಕ್ಕೆ ಇದ್ರ ಬೆಲೆ ಇಷ್ಟೇ ಹೇಳ್ತಾರೆ. ನೋಡಿ ಊರು ಪಕ್ಕದ ಜಾಗ ನೋಡಿ. ಊರು ಇಷ್ಟೇ ಹತ್ರದಲ್ಲಿರೋದು. 150 ಅಡಿ ನಿಮಗೆ ವಿಲೇಜ್ ಸಿಗುತ್ತೆ ನೋಡಿ. ವಿಲೇಜು ಜಸ್ಟ್ ನೀವು 150 ಅಡಿ. ಸೇಫ್ಟಿ ಪರ್ಪಸ್ ಅಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರೆಲ್ಲ 1.5 ಎಕರೆ ಅಥವಾ 1 ಎಕರೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 1.5 ಎಕರೆ ತುಂಬಾ ಚೆನ್ನಾಗಿದೆ. ಸೇಫ್ಟಿ ಪರ್ಪಸ್ ಆಗಿದೆ. ಮತ್ತು ಈಸ್ಟ್ ಫೇಸಿಂಗು ನಿಮಗೆ ವಾಸ್ತು ಪ್ರಕಾರವಾಗಿದೆ. ಯಾರೆಲ್ಲ 1.5 ಎಕರೆ ಹುಡುಕ್ತಿರ್ತೀರ ಅಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ TCನೂ ಬರುತ್ತೆ ನೋಡಿ. ಇದ್ರ ಫ್ರಂಟಲ್ಲೇ TC ಇದೆ. ನೀವು ಆರಾಮಾಗಿ ಬೋರ್ ಇರೋದ್ರಿಂದ ನೀವು ಹೊಸ್ದಾಗಿ ಏನು ಬೇಕಾದರೂ ಇಲ್ಲಿ ತೆಂಗು, ಬಾಳೆ, ಅಡಿಕೆ ಏನು ಬೇಕಾದರೂ ಹೊಸ್ದಾಗಿ ನೀವು ಫಾರ್ಮೇಷನ್ ಮಾಡ್ಕೋಬೋದು. ಹತ್ರ ನಿಮಗೆ 150 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಬಿಡ್ತು ಬರುತ್ತೆ. KM ದೊಡ್ಡಿಗೆ ಇಲ್ಲಿಂದ ನಿಮಗೊಂದು 4 ರಿಂದ 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸಿಟಿ ಅದು.